ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯಲ್ಲಿ ರಂಗಪಂಚಮಿ ಹಬ್ಬದ ಸಂಭ್ರಮ ಜೋರಾಗಿದೆ. ನಗರದ ಹಳೆ ಹುಬ್ಬಳ್ಳಿ, ಮೇದಾರ ಓಣಿ, ಕಮರಿಪೇಟೆ, ಯಲ್ಲಾಪುರ ಓಣಿಗಳಲ್ಲಿ 21 ಅಡಿ ಎತ್ತರದ ಕಾಮಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಮೆರವಣಿಗೆಯನ್ನು ಮಾಡಿದ್ದಾರೆ. ಹೌದು, ಹುಬ್ಬಳ್ಳಿಯಲ್ಲಿ ಹೋಳಿ ಹಬ್ಬದ ಸಂಭ್ರಮ ಹೆಚ್ಚಾಗಿದೆ. ಬಣ್ಣದಾಟ, ಡಿಜೆ, ರೇನ್ ಡಾನ್ಸ್ ಮೂಲಕ ಯುವಕ ಯುವತಿಯರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಭಂಡಾರವನ್ನು ಎರಚಿ ಯುವಕ ಯುವತಿಯರು ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ಸಾರ್ವಜನಿಕರು ಕೂಡ ಬಣ್ಣದಾಟದಲ್ಲಿ ಪಾಲ್ಗೊಂಡು ರಂಗಪಂಚಮಿಗೆ ವಿಶೇಷ ರಂಗು ತುಂಬಿದ್ದಾರೆ. जो टीम भारत का टीम अभी एकजुट होकर एक टीम बन के एक अच्छा परफॉर्मेंस, सब लोग भी जो 11 लोग हमारे खेलने वाले हैं सब लोग अच्छा परफॉर्मेंस कर रहे हैं. हमको विश्वास है कल होने वाला फाइनल मैच में भी भारत इस बार बहुत बड़ा जीत हासिल कर लेंगे. Hello Karnataka, today we are playing the Holi in our Hubli and it's a one day we are celebrating very much joyful and happiness, and this one day we have lot of happiness and very colorful in our life. Okay, that's why, and moreover any caste, any religions we play here equally. And equality is more we will preferable here, and this is only one day Holi here and we enjoy lot. ತುಂಬಾ ಖುಷಿಯಾಗಿದೆ. ನಮ್ಮ ದೇಶದಲ್ಲಿ ಹೋಳಿ ಆಗ್ತಿದೆ, ಬೇರೆ ದೇಶದಲ್ಲಿ ದಿವಾಳಿ ಆಗ್ತಿದೆ. ಹಾಗೂ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವರಿದ್ದಲ್ಲೇ ನಾವು ಇವತ್ತು ಹೋಳಿ ಆಡಕತ್ತೀವಿ. ಇಲ್ಲ ನಮ್ಮದು ಇಂಡಿಯಾನಾಗ ದಿವಾಳಿ ಆಗ್ತಿತ್ತು ಅಂತ, ಯಾಕೆ ಅವ್ರು ಅದಾರ ಅಂತೇಳಿ ಹೋಳಿ ಆಡಕತ್ತೀವಿ. ಹಾಗೂ ಎಲ್ಲ ಕರ್ನಾಟಕ ಜನತೆಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಹೋಲಿ. ತುಂಬ ಖುಷಿಯಾಗಿದೆ. ನಮ್ಮ ದೇಶದಲ್ಲಿ ಹೋಳಿ ಆಗ್ತಿದೆ, ಬೇರೆ ದೇಶದಲ್ಲಿ ದಿವಾಳಿ ಆಗ್ತಿದೆ. ಹಾಗೂ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ನಾವು ತುಂಬ ಧನ್ಯವಾದ. ಗದಗ್ನಲ್ಲಿ ಬೆಳಗ್ಗೆಯಿಂದಲೇ ನಗರದಲ್ಲಿ ರಂಗಪಂಚಮಿ ಹಬ್ಬದ ಉತ್ಸಾಹ ಹೆಚ್ಚಾಗಿತ್ತು. ಸ್ಥಳೀಯರು ಮುಳ್ಳಗಸಿ ಕಾಮಾರತಿಯನ್ನು ಹೊತ್ತು 200 ವರ್ಷಗಳ ಇತಿಹಾಸ ಇರುವಂಥ ಗಂಜಿ ಬಸವೇಶ್ವರ ಈ ದೇವಸ್ಥಾನದ ಬಳಿ ಮೆರವಣಿಗೆಯನ್ನು ಮಾಡಿದ್ದಾರೆ. ಹೌದು, ರಂಗಪಂಚಮಿ ಹಬ್ಬದ ಸಂಭ್ರಮ ಎಲ್ಲ ಕಡೆ ಹೆಚ್ಚಾಗಿದೆ. ಗದಗ್ನಲ್ಲೂ ಕೂಡ ವಿಶೇಷವಾಗಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ರಗ್ಗು, ಹಲಗಿ ಬಾರಿಸಿ ಹಬ್ಬದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಪರಸ್ಪರ ಬಣ್ಣ ಎರಚಿಕೊಂಡು ಬಡಾವಣೆ ಜನ ರಂಗಪಂಚಮಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಯುವಕರು ಕಲರ್ಫುಲ್ ಬಣ್ಣಗಳಿಂದ ಮಿಂಚಿದ್ರು. ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ.